ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನನ್ನ ಪ್ರತಿಯೊಂದು ಸುದ್ದಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತಲುಪುತ್ತೆ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಳೆಸುವವರು ತಾವು, ಪೋಷಿಸುವವರು ತಾವು, ಉಳಿಸುವವರು ತಾವು. ಈ ಒಂದು ಗೋಧಿ ಮೀಡಿಯಾಗಳ ನಡುವೆ ಇಂತಹ ಒಂದು ವಿಭಿನ್ನ ಧ್ವನಿಯನ್ನು ಉಳಿಸುವ ಒಂದು ಕಾಯಕವನ್ನು ತಾವು ಮಾಡ್ತಿದ್ದೀರಿ, ಸಹಾಯ ಮಾಡುವ ಮೂಲಕ. ಅದಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ತಮ್ಮ ಸಹಾಯ ಹೀಗೆ ಮುಂದುವರಿಲಿ, ನನ್ನ ಧ್ವನಿಯನ್ನು ತಾವು ಉಳಿಸಿ. ಎಸ್, ಈ ಸಮಾಜದಲ್ಲಿ ವಿವಾದ ಅನ್ನುವುದು ಸೃಷ್ಟಿಯಾಗುತ್ತಾನೆ ಇರುತ್ತೆ, ಅಥವಾ ಕೆಲವರು ಸ್ವಹಿತಾಸಕ್ತಿಗಾಗಿ ವಿವಾದಗಳನ್ನು ಸೃಷ್ಟಿಸ್ತಾರೆ. ನೀವು ವೈಚಾರಿಕ ಒಂದು ನೆಲೆಗಟ್ಟಿನಲ್ಲಿ ಯಾರು ಇರ್ತಾರೋ ಅವರ ಮೇಲೆ ಸತತವಾದ ದಾಳಿ ನಡೀತಾನೆ ಇರುತ್ತೆ. ಯಾವುದು ಹೇಗಿದೆಯೋ ಅದನ್ನು ಯಥಾಸ್ಥಿತಿವಾದಿಗಳು ಅಂತೀನಿ. ಅವರು ಪ್ರಶ್ನಿಸುವುದನ್ನು ಇಷ್ಟಪಡಲಾರು, ವಿಚಾರ ಮಾಡುವುದನ್ನು ಅವರು ಇಷ್ಟಪಡಲಾರು. ನೀವು ಬ್ಲೈಂಡಾಗಿ ಏನಿದೆ ಅಪ್ಪ ನೆಟ್ಟದ ಆಲಕ್ಕೆ ಉರುಳು ಹಾಕೋದು ಅಂತಾರಲ್ಲ, ಅಂಥ ಜನ ಮಾಡ್ತಾ ಇರ್ತಾರೆ. ನಾನು ಈ ವಿವಾದಗಳ ಬಗ್ಗೆ ಮಾತನಾಡುವುದಕ್ಕೂ ಕೂಡ ಕಾರಣ ಇದೆ. ಅದು ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿಯವರ ಹೇಳಿದ ಒಂದು ಮಾತೇನಿದೆ, ಅದು ವಿವಾದವಾಗಿ ಪರಿವರ್ತನೆ ಆದದ್ದು. ಹಾಗಿದ್ದರೆ ಅವರು ಮಾತನಾಡಿದ್ದೇನು? ಅವರು ಬಹಳ ಸ್ಪಷ್ಟವಾಗಿ ಅವರು ಕೆಲವು ಮಾತುಗಳನ್ನು ಹೇಳಿದರು. ಅದು ಅವರು ಹೇಳಬೇಕಾದ ಮಾತಲ್ವ. ಯಾರು ಬಸವ ತತ್ವವನ್ನು ಅನುಸರಿಸ್ತಾರೋ ಅವರು ವೇದ ಪುರಾಣಗಳನ್ನು ತಿರಸ್ಕರಿಸ್ತಾರೆ. ಯಾಕೆಂದರೆ ಬಸವಣ್ಣ ಈ ವೇದ ಪುರಾಣಗಳನ್ನು ತಿರಸ್ಕರಿಸಿ ಅಂತ ಹೇಳಿದ್ದಾನೆ. ವೇದ ಉಪನಿಷತ್ತುಗಳನ್ನು ತೆಗೆದುಕೊಂಡು ಒಗೆರಿ ಅಂತ ಹೇಳಿದ್ದಾನೆ ಬಸವಣ್ಣ. ಬಸವ ತತ್ವ ಅನುಯಾಯಿಗಳು ಬಸವಣ್ಣನನ್ನು ಬಿಟ್ಟು ಅವನ ವಿಚಾರಧಾರೆಯನ್ನು ಬಿಟ್ಟಿರೋದಕ್ಕೆ ಸಾಧ್ಯನ? ಅದನ್ನೇ ಪಂಡಿತಾರಾಧ್ಯ ಸ್ವಾಮಿಗಳು ಹೇಳಿದರು. ನಿಮಗೆ ಗೊತ್ತಿರಬಹುದು, ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮಿಗಳು ಉಳಿದ ಸ್ವಾಮಿಗಳಂತೆ ಇಲ್ಲ. ಅವರು ಸ್ವಾಮಿಗಳು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಇವರು ವಿಭಿನ್ನವಾಗಿರುವಂಥವರು. ಅವರೊಂದು ಶಿವ ಸಂಚಾರ ಅಂತ ನಾಟಕ ತಂಡವನ್ನು ಮಾಡಿದರು. ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಿಸುವುದಕ್ಕೆ ಅವರು ಯತ್ನ ನಡೆಸಿದರು. ಅವರೆಂದೂ ಕೂಡ ತಮ್ಮ ವಿಚಾರಧಾರೆಯನ್ನು ಮುಚ್ಚಿಟ್ಟುಕೊಂಡವರಲ್ಲ. ತಮಗೆ ಏನು ಅನಿಸುತ್ತೋ ಅದನ್ನು ಮುಕ್ತವಾಗಿ ಹೇಳಿದವರು. ಅವರ ಮಾತನ್ನು ನೀವು ಒಪ್ಪಲೇಬೇಕು ಅಂತಿಲ್ಲ, ಆದರೆ ಅವರ ಮಾತನ್ನು ಕೇಳಿಸಿಕೊಳ್ಳುವ ವ್ಯವಧಾನ ಬೇಕು. ಕೇಳಿಸಿಕೊಂಡ ಮೇಲೆ ಆ ಬಗ್ಗೆ ಚಿಂತನೆ ನಡೆಸುವಂಥದ್ದು ಬೇಕು. ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಹಾಗಿದ್ದರೆ ಅವರು ಹೇಳಿದ್ದೇನು? ಬಹಳ ಸರಳವಾಗಿ ಹೇಳಿದ್ರು. ಅವರು ಗಣೇಶ ಪೂಜೆಗೆ ಸಂಬಂಧಪಟ್ಟಂತೆ ಒಂದು ಗಣೇಶ ಅನ್ನುವವರು ಏನಿದ್ದಾನೆ, ದೇವರು ಏನಿದ್ದಾನೆ, ನಾವು ದೇವರು ಏನು ಅಂತ ನಂಬ್ತೀವಿ, ಅದು ಪುರಾಣಕ್ಕೆ ಬಂದದ್ದು. ಪುರಾಣ ಬೇರೆ, ಇತಿಹಾಸ ಬೇರೆ. ಪುರಾಣ ಭ್ರಮಾತ್ಮಕವಾದದ್ದು. ಪುರಾಣ ಸತ್ಯ ಅನ್ನುವುದಕ್ಕೆ ಯಾವುದೇ ಆಧಾರಗಳು ಇಲ್ಲ. ಆದರೆ ಪುರಾಣಗಳು ಸಮಾಜದಲ್ಲಿ ಇರ್ತವೆ, ಅದು ಯಾರು ಬೇಕೋ ಅವರು ಅನುಸರಿಸ್ಬೋದು. ಆದರೆ ಪಂಡಿತಾರಾಧ್ಯ ಸ್ವಾಮಿಗಳು ಬಸವಾನುಯಾಯಿಗಳಿಗೆ ಹೇಳಿದ್ರು ಒಂದು ಮಾತನ್ನು. ನೀವು ಕಾರ್ಯಕ್ರಮದ ಮೊದಲು ಗಣೇಶ ಸ್ತುತಿಯನ್ನು ಏನು ಮಾಡ್ತೀರಿ, ಅದಕ್ಕೆ ಬದಲು ಬಸವಣ್ಣನ ವಚನಗಳನ್ನು ಹೇಳಿ ಅಂತ. ಅವರೇನು ಬಸವಣ್ಣ ವಚನಗಳನ್ನು ಹೇಳಬೇಡಿ ಅಂತ ಹೇಳಕ್ಕೆ ಸಾಧ್ಯನಾ? ಬಸವಣ್ಣನ ವಚನಗಳು ಸಮಾಜಕ್ಕೆ ನೇರವಾಗಿ ಸಂಬಂಧಪಟ್ಟ, ಬೇರೆ ಇಲ್ಲವೇ ಇಲ್ಲ. ಹೇಗೆ ಬದುಕಬೇಕು, ಹೇಗೆ ಬದುಕಬೇಕು, ಬದುಕಿನ ವ್ಯಾಲ್ಯೂ ಯಾವುದು, ಅದೆಲ್ಲವನ್ನು ಕೂಡ ಬಸವಣ್ಣವರ ವಚನಗಳು ಕಳಿಸ್ತದೆ. ಅದನ್ನು ಪುರಾಣಗಳು ಕಳಿಸಲ್ಲ. ಪುರಾಣಗಳು ಯಾವತ್ತೂ ಕೂಡ ಸಾಮಾಜಿಕ ಬದುಕಿಗೆ ಏನು ಬೇಕೋ ಅದನ್ನೆಲ್ಲ ನೀಡೋದಿಲ್ಲ. ಸಮಾಜವನ್ನು ನೋಡುವ ದೃಷ್ಟಿ ಏನಿದೆ ನಮಗೆ, ಆ ದೃಷ್ಟಿಯನ್ನು ಕೊಡುವುದು ಬಸವಣ್ಣನ ವಚನಗಳಂತಹದ್ದು, ಕನಕದಾಸರ ವಚನಗಳು. ಅವರು ನೇರವಾಗಿ ಬದುಕಿಗೆ ಸಂಬಂಧಪಟ್ಟಿದ್ದು. ಆ ಮಾತನ್ನು ಪಂಡಿತಾರಾಧ್ಯ ಸ್ವಾಮೀಜಿಗಳು ಹೇಳಿದರು. ಶುರುವಾಯಿತು ನೋಡಿ ನಮ್ಮ ಗೋಧಿ ಮೀಡಿಯಾಗಳು ಒಂದೊಂದೇ ಎದ್ದು ನಿಂತು. ಯಾವ್ಯಾವುದೋ ಸ್ವಾಮಿಗಳು ಅಂತ ಹೇಳಿಕೊಂಡು, ಅವರು ಯಾರೋ ಮಂಗಳೂರಿನವರು ಒಬ್ಬರಿದ್ದಾರೆ, ರಾಜಶೇಖರಾನಂದ ಸ್ವಾಮಿನೋ ಅಂತ. ಇವರೆಲ್ಲ ಸಮಾಜದಲ್ಲಿ ಬೆಂಕಿ ಹಚ್ಚುವ ಜನ, ಕೋಮು ಗಲಭೆಯನ್ನು ಎಬ್ಬಿಸುವ ಜನ. ಅವರನ್ನೆಲ್ಲ ಚಾನಲ್ನಲ್ಲಿ ತಂದು ಕೂಡಿಸಿ ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ರು.
ಒಂದು ಪತ್ರಿಕೆ ಬರೀತು, ಪಂಡಿತಾರಾಧ್ಯ ಸ್ವಾಮಿಗಳು, ಸಾಣೆಹಳ್ಳಿಯ ಸ್ವಾಮಿಗಳು ಹೇಳಿದ್ದಾರೆ, ಅವರು ಬುದ್ಧಿಗೆ ಸಾಣೆ ಹಿಡಿಬೇಕು ಅಂತ. ಅವರು ಹೇಳಿರುವ ಮಾತಿನ ಬಗ್ಗೆ ಚರ್ಚೆ ನಡೆದೇ ಇಲ್ಲ ಮಾಧ್ಯಮದಲ್ಲಿ. ಯಾಕೆ ನಮಗೆ ಇವತ್ತಿನ ಸಂದರ್ಭದಲ್ಲಿ ಬಸವಣ್ಣ ವಚನಗಳು ಪ್ರಸ್ತುತ ಆಗ್ತವೆ? ಯಾಕೆ ನಮಗೆ ಈ ವಚನ ಬೇಕು ಬೇಡ? ನೀವು ಗಣೇಶನ ಪೂಜೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ಆದರೆ ಅವರಿಗೊಂದು ಸಲಹೆಯನ್ನು ಕೊಡ್ತಾರೆ. ಬಸವ ತತ್ವವನ್ನು ನಂಬಿದವರು, ಬಸವ ತತ್ವವನ್ನು ಪ್ರಚಾರ ಮಾಡುವಂಥವ್ರು, ಅದವ್ರ ಕೆಲಸ. ಯಾಕೆ ಬಸವಣ್ಣ ತತ್ವ ಪ್ರಸ್ತುತ ಇವತ್ತು ಅನ್ನೋ ಮಾತನ್ನು ಕೇಳಿದರೆ ಅವರು ಹೇಳ್ತಾ ಇದ್ರು. ಆದರೆ ಅದು ಎಲ್ಲವನ್ನ ಬಿಟ್ಟು ಸತತವಾಗಿ ಪಂಡಿತಾರಾಧ್ಯ ಸ್ವಾಮಿಗಳ ಮೇಲೆ ದಾಳಿ ಪ್ರಾರಂಭ ಆಯಿತು. ಆ ದಾಳಿ ನಡೆಸುವಲ್ಲಿ ಬಹುತೇಕ ವಾಹಿನಿಗಳಿದ್ವು. ಅವರು ಎಂಥ ತತ್ವವನ್ನು, ಎಂಥ ಸಮಾಜವನ್ನು ಅವರು ನಿರ್ಮಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಿದೆ. ಬಲಪಂಥೀಯ ಪತ್ರಿಕೆಗಳು ಬರೆಯೋಕ್ಕೆ ಪ್ರಾರಂಭ ಮಾಡಿದವು, ಅವ್ರ ಬುದ್ಧಿಗೆ ಸಾಣೆ ಹಿಡಿಬೇಕು ಅಂತ. ಅವರು ಹೇಳಿದ್ರಲ್ಲಿ ಏನು ತಪ್ಪಿದೆ? ಅವರು ಬಸವ ಅನುಯಾಯಿಗಳಿಗೆ ಈ ಮಾತನ್ನು ಹೇಳಿದಿರಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಮಾಜದಲ್ಲಿ ಯಾರ್ಯಾರು ನಾನು ಬಸವ ಅನುಯಾಯಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಬಸವಣ್ಣವರ ವಚನವನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಇನ್ಯಾವಾಗಲೂ ಹೇಳಿ. ಬಸವಣ್ಣ ತತ್ವಗಳನ್ನು, ಆದರ್ಶಗಳನ್ನು ಪಾಲಿಸಿದರೆ ಈ ಸಮಾಜ ಹೀಗೆ ಉಳಿಯೋದಿಲ್ಲ. ಆ ಭಯ ಏನಿದೆ ಈ ಒಂದು ಮನುವಾದಿಗಳಿಗೆ ಇದೆ. ಬಸವಣ್ಣನ ತತ್ವವನ್ನು, ಅವರ ವಚನಗಳನ್ನ ಕೇಳಿದರೆ ಸಮಾಜ ಬದಲಾಗ್ಬಿಡುತ್ತೆ, ಜಾತೀಯತೆ ಹೊರಟು ಹೋಗುತ್ತೆ. ಬಸವಣ್ಣ ಜಾತೀಯತೆಯ ವಿರುದ್ಧ ಹೋರಾಟ ಮಾಡಿದವನು, ದಲಿತರಿಗೂ ಬ್ರಾಹ್ಮಣರಿಗೂ ಮದುವೆ ಮಾಡಿಸಿದವನು ಆ ಕಾಲದಲ್ಲಿ. ಅಂಥ ಬಸವಣ್ಣನ ತತ್ವಗಳು ಬಂದುಬಿಟ್ರೆ ಜಾತಿ ವ್ಯವಸ್ಥೆ ಹೊರಟೋಗ್ಬಿಡುತ್ತೆ, ಜಾತಿಗಳು ನಾಶ ಆಗ್ಬಿಡ್ತವೆ. ಆಗ ನಾವು ನಾಶ ಆಗ್ಬಿಡ್ತೀವಿ, ನಮ್ಮ ಶ್ರೇಷ್ಠತೆ ಹೊರಟೋಗುತ್ತೆ. ಇಡೀ ಮಾಧ್ಯಮದಲ್ಲಿರುವ ಬ್ರಾಹ್ಮಣವಾದಿಗಳು ಮತ್ತು ಬ್ರಾಹ್ಮಣವಾದವನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅವರೆಲ್ಲ ಎದ್ದು ನಿಂತೇ ಬಿಟ್ಟರು. ಎದ್ದು ನಿಂತು ಪಂಡಿತಾರಾಧ್ಯರ ಮೇಲೆ ಅವರೇನೋ ಮಹಾನ್ ಅಪರಾಧವನ್ನು ಮಾಡಿದ್ದಾರೆ ಅನ್ನೋ ಹಾಗೆ, ಅವರನ್ನು ಶೂಲಕ್ಕೆ ಏರಿಸ್ತೀವಿ ಅನ್ನೋ ಹಾಗೆ ಸಿದ್ಧರಾಗ್ಬಿಟ್ರು. ಎಲ್ಲ ಕಡೆಯಿಂದ ದಾಳಿ 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 ಪ್ರಾರಂಭ ಆಯಿತು. ವಿವಾದವನ್ನು ಉದ್ದೇಶಪೂರ್ವಕವಾಗಿ ಸೃಷ್ಟಿಸಲಾಯಿತು. ಇದು ವಿವಾದ ಆಗುವ ವಿಚಾರನೇ ಅಲ್ಲ. ಬಸವ ಅನುಯಾಯಿಗಳಿಗೆ ಅವರು ಸಭೆಯಲ್ಲಿ ಹೇಳ್ತಾರೆ, ಬಸವಣ್ಣ ಏನು ಹೇಳಿದ್ದಾರೆ ಅವರ ವಚನಗಳನ್ನು ತಾವು ಹೇಳಿ ಕಾರ್ಯಕ್ರಮದ ಮೊದಲು. ಏನ್ರಿ ತಪ್ಪಿದೆ ಇದರಲ್ಲಿ? ಈ ಮಾಧ್ಯಮದವ್ರು ಏನು ಎದ್ದು ನಿಲ್ಲೋದು? ಯಾರೋ ರಾಜಶೇಖರಾನಂದ, ಆನಂದಪ್ಪ ಆನಂದ ಅಂತ ಬೆಂಕಿ ಹಚ್ಚ ಜನಗಳನ್ನು ತಂದು ಕೂಡಿಸ್ಕೊಳ್ಳೋದು? ನಿಮ್ಮ ಉದ್ದೇಶ ಏನು? ನೀವು ಯಾಕೆ ಇದನ್ನು ಹೀಗೆ ಮಾಡ್ತಾ ಇದ್ದೀರಿ? ಹಾಗೆ ನೋಡಿದರೆ ಯಾವ ಮಾತನ್ನು ಪಂಡಿತಾರಾಧ್ಯ ಸ್ವಾಮಿಗಳು ಹೇಳಿದ್ರು, ಆ ಸ್ವಾಮಿಗಳು ಹೇಳಿದ ಮಾತಿನ ಬಗ್ಗೆ ನೀವು ಚರ್ಚೆ ಮಾಡಿ. ಐ ಹ್ಯಾವ್ ನೋ ಇಶ್ಯೂ, ಮಾತಾಡಿ. ಪುರಾಣ ಯಾವುದು, ಇತಿಹಾಸ ಯಾವುದು? ಇತಿಹಾಸ ಪುರಾಣ ಅಲ್ಲ. ಪುರಾಣ ಸೃಷ್ಟಿಯಾಗುವ ಬಗೆ ಬೇರೆ, ಅದರಲ್ಲಿ ಫ್ಯಾಂಟಸಿ ಇರುತ್ತೆ. ಆದರೆ ಇತಿಹಾಸದಲ್ಲಿ ಫ್ಯಾಂಟಸಿ ಇರಲ್ಲ. ಇತಿಹಾಸದಲ್ಲಿ ಸುಳ್ಳಿರಲ್ಲ, ಪುರಾಣದಲ್ಲಿರುವುದು ಭಾಳಷ್ಟು ಅಂಶಗಳು ಸುಳ್ಳಾಗ್ಬೋದು, ಅದು ಸತ್ಯ ಅನ್ನೋದಕ್ಕೆ ಏನೂ ಇಲ್ಲ. ಸೊ ಇದನ್ನು ಆಲೋಚನೆ ಮಾಡುವ ಶಕ್ತಿಯನ್ನು ಇವತ್ತಿನ ಮಾಧ್ಯಮಗಳು ಕಳೆದುಕೊಂಡಿವೆ. ಮಾಧ್ಯಮಗಳಿಗೆ ಸತ್ಯವನ್ನು ಹುಡುಕಾಟ ಮಾಡಲ್ಲ ಮಾಧ್ಯಮಗಳು, ಸುಳ್ಳನ್ನು, ಭ್ರಮೆಯನ್ನು ಸೃಷ್ಟಿಸುವುದರಲ್ಲಿ ಈ ಮಾಧ್ಯಮಗಳು ನಿರತವಾಗಿವೆ. ಬೆಂಕಿ ಹಚ್ಚುವುದರಲ್ಲಿ ನಿರತವಾಗಿವೆ ಹೊರತು ಬೆಂಕಿಯನ್ನು ನಂದಿಸುವುದರಲ್ಲಿ ಅಲ್ಲ. ಮನುಷ್ಯನನ್ನು ವೈಚಾರಿಕನನ್ನಾಗಿ ಮಾಡುವುದಕ್ಕಾಗಿ ಮಾಧ್ಯಮಗಳು ಕೆಲಸ ಮಾಡ್ತಾ ಇಲ್ಲ. ಅವರು ಸಮಾಜದ ಒಳಗೆ ಮೌಢ್ಯವನ್ನು ತುಂಬುವುದರಲ್ಲಿ, ಬೆಳೆಸುವುದರಲ್ಲಿ ಕೆಲಸ ಮಾಡ್ತಿವೆ. ಆಗ ಯಾರು ವೈಚಾರಿಕರಿದ್ದಾರೋ ಅವರು ಶೂಲಕ್ಕೆ ಅವರನ್ನು ಏರಿಸುವ ವಾತಾವರಣ ಸೃಷ್ಟಿಯಾಗುತ್ತೆ. ಸತ್ಯವನ್ನು ಮಾತನಾಡಿ ಈ ವಿಶ್ವದಲ್ಲಿ ಬಹಳಷ್ಟು ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಸತ್ಯ ಮಾತನಾಡುವುದು ಅಪರಾಧ ಅನ್ನುವ ವಾತಾವರಣ ಸೃಷ್ಟಿಯಾಗಿದೆ. ವೈಜ್ಞಾನಿಕ ಚಿಂತನೆ ಹೊರಟು ಹೋಗಿದೆ. ಸೊ ಈ ಯಾವುದನ್ನು ನನಗೊಂದು ನನ್ನ ಅನುಭವ ನೆನಪಾಗುತ್ತೆ. ಬಸವಣ್ಣ ಮೂಢನಂಬಿಕೆಗಳನ್ನು ಹೇಗೆ ವಿರೋಧಿಸ್ತಾ ಇರೋದಕ್ಕೆ. ನಮ್ಮೂರಿನಲ್ಲಿ ಒಂದು ಬಸವಣ್ಣನ ಜಾತ್ರೆ ಅಂತ ಆಗುತ್ತೆ, ಈಗಲೂ ಆಗ್ತಾ ಇರಬಹುದು, ನಾನು ಸಣ್ಣವನಿದ್ದಾಗ. ಸೊ ಆ ಬಸವಣ್ಣನ ಜಾತ್ರೆಗೆ ಬ್ರಾಹ್ಮಣರ ಮನೆಯವರು ಬ್ರಾಹ್ಮಣರನ್ನು ಕಳಿಸ್ತಿರಲಿಲ್ಲ, ಅಲ್ಲಿ ಹೋಗ್ಕೂಡುದು ಅಂತಿದ್ರು. ಯಾಕೆ ಅಂದರೆ ಬಸವಣ್ಣನ ಜಾತ್ರೆಯಲ್ಲಿ ಒಂದು ರಥವನ್ನು ಸಿದ್ಧಪಡಿಸ್ತಾರೆ ನೋಡಿ, ಆ ರಥಕ್ಕೆ ವ್ಯಾಸರ ಕೈಯನ್ನು ಕಟ್ಟಲಾಗ್ತಾ ಇತ್ತು. ಅಂದರೆ ಇದು ಒಂದು ಕಟ್ ಮಾಡಿದ ಕೈ, ಹಸ್ತ ಮಾತ್ರ. ಯಾಕೆ ಕಟ್ಟಲಾಗ್ತಿತ್ತು?
ಸೊ ಅದು ವೈದಿಕ ಪರಂಪರೆಗೆ ವಿರೋಧವಾದ ಒಂದು ಮನಸ್ಥಿತಿಯನ್ನು ಬಸವಣ್ಣ ಏನು ರೂಪಿಸಿದ್ದ ಅದರ ಪ್ರತೀಕ ಆಗಿತ್ತು. ಬ್ರಾಹ್ಮಣರಿಗೆ ಸಿಟ್ಟು ಬರ್ತಿತ್ತು ಬಸವಣ್ಣನ ಕಂಡರೆ. ಬ್ರಾಹ್ಮಣರಿಗೆ ಬಸವಣ್ಣ ಕಂಡರೆ ಆಗ್ತಿರಲಿಲ್ಲ. ನಮ್ಮ ವ್ಯಾಸರನ್ನು, ವೇದವ್ಯಾಸರನ್ನು ಇವನು ಹೀನಾಯವಾಗಿ ಮಾಡಿದಾನೆ ಅನ್ನೋದು ಅವರು ದೂರ ಆಗಿತ್ತು. ಅದಕ್ಕೆ ಸಾಂಕೇತಿಕವಾಗಿ ಬಸವ ಅನುಯಾಯಿಗಳು ವೇದವ್ಯಾಸರ ಕೈ ಅನ್ನೋದನ್ನು ಕಟ್ತಾ ಇದ್ದರು. ಅಲ್ಲಿ ರಥ ಮೆರವಣಿಗೆ ನಡೆಯುತ್ತೆ ನೋಡಿ ಇಂಥ ಜಾತ್ರೆಗಳಲ್ಲಿ, ಆ ಮೆರವಣಿಗೆಗೆ. ಹಾಗಾಗಿ ಬ್ರಾಹ್ಮಣರನ್ನು ಬಹಿಷ್ಕರಿಸಿದರು. ಆದರೆ ಯಾರು ಗಲಾಟೆ ಮಾಡಿಲ್ಲ, ಜಗಳ ಮಾಡಿಲ್ಲ. ನಿಮ್ಮನ್ನು ಮಾಡ್ಕೊತಾರೆ, ನೀವು ಮಾಡ್ಕೊಳ್ಳಿ ಹೋಗಿ. ವೇದವ್ಯಾಸರ ಕೈ ಕಟ್ಕೊಂಡಿದ್ದಾರೆ, ಯಾವುದು ಕಟ್ಕೊಳ್ಳಿ. ಆ ಮನಸ್ಥಿತಿಯು ಬ್ರಾಹ್ಮಣರಿಗಿತ್ತು. ಅಂದರೆ ಬ್ರಾಹ್ಮಣರು ಅಥವಾ ಬ್ರಾಹ್ಮಣವಾದವನ್ನು ಯಾರು ಪ್ರತಿಪಾದಿಸ್ತಾರೆ ಅವರು ಇಷ್ಟು ಉಗ್ರಗಾಮಿಗಳಾಗಿರಲಿಲ್ಲ. ವಿಭಿನ್ನ ಧ್ವನಿಯನ್ನು ಹತ್ತಿಕ್ಕಬೇಕು ಅನ್ನುವ ಯತ್ನ ಸಮಾಜದಲ್ಲಿ ನಡೀತಿರಲಿಲ್ಲ. ಆದರೆ ಇವತ್ತಿನ ದಿನ ಅದು ನಡೀತಾ ಇದೆ. ಅಂತಹ ಅಪಾಯಕಾರಿಯಾದ ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಯಾರು ಸತ್ಯವನ್ನು ಮಾತನಾಡುವ ಹಾಗಿಲ್ಲ. ಸುಳ್ಳುಗಳು, ಭ್ರಮೆಗಳು ಏನು ಸೃಷ್ಟಿಯಾಗಿವೆ ಈ ಸಮಾಜದಲ್ಲಿ, ಅದನ್ನು ಪೋಷಿಸ್ತಾ, ಅದನ್ನು ಬೆಳೆಸ್ತಾ, ಅದಕ್ಕೆ ಬೆಂಬಲ ಕೊಡ್ತಾ ಇರಬೇಕು. ಇಲ್ವಾ ಹುಷಾರ್. ಇದೇ ಅಲ್ವಾ ತಾಲಿಬಾನಿ ಮನಸ್ಥಿತಿ ಅಂತ. ಹಿಂದೂಗಳಲ್ಲಿ ಎಂದೂ ಕೂಡ ಇಂತಹ ತಾಲಿಬಾನಿ ವ್ಯವಸ್ಥೆ ಇರಲಿಲ್ಲ. ಸೊ ವಿಭಿನ್ನ ಧ್ವನಿ, ಚಾರ್ವಾಕ ಧ್ವನಿಯನ್ನು ವ್ಯಕ್ತಪಡಿಸುವ ಎಲ್ಲ ಅವಕಾಶಗಳು ಹಿಂದೂ ಸಮಾಜದಲ್ಲಿ ಇದ್ದವು. ಇವತ್ತು ಅದನ್ನು ನಾಶಪಡಿಸಲಾಗ್ತಾ ಇದೆ. ಈ ಬಗ್ಗೆ ಯೋಚಿಸಿ. ಪಂಡಿತಾರಾದರೂ ತಪ್ಪನ್ನು ಆಡಿದ್ದಾರೆ, ತಪ್ಪು ಮಾತು ಹೇಳಿದ್ದಾರೆ. ಯೋಚನೆ ಮಾಡಿ, ಸತ್ಯದರ್ಶನ ನಿಮಗೂ ಆಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ನಮ್ಮಂಥವರ ಸ್ವತಂತ್ರ ಧ್ವನಿಗೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ, ಬೆಂಬಲ, ಸಹಾಯ ಎಲ್ಲ ಇರಲಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ.